ಸೊ ಡ್ರಿಪ್ ಆ್ಯಂಡ್ ಆಟೋಮೇಷನ್ ನನಗೆ ಇಂಟಿಗ್ರೇಟ್ ಮಾಡಬೇಕಂತ ಮನಸ್ಸಿನಲ್ಲಿತ್ತು. ವಿದಿನ್ 1 lakh ಬಜೆಟ್ ಐ ಕ್ಯಾನ್ ಗೋ ಫಾರ್ ಆಟೋಮೇಷನ್, ಅನದರ್ 1 lakh ಫಾರ್ ಡ್ರಿಪ್. ಸೊ ದಿಸ್ ಮೋಸ್ಟ್ ಸುಟೇಬಲ್ ನನಗನ್ನಿಸ್ತು. ಇದಕ್ಕೆ ರೋಡ್ ಮಾಡಿಕೊಂಡೆ, ಆಮೇಲೆ ಫೆನ್ಸಿಂಗ್ ಮಾಡಿಕೊಂಡೆ. ಆಫ್ಟರ್ ಸರ್ವಿಸ್ ಆಲ್ಸೋ ನನಗೆ ಒಮ್ಮೆ ದೆರ್ ಆರ್ ಮೆನಿ ಸಪ್ಲೈಯರ್ಸ್ ಹೂ ವಿಲ್ ಸಪ್ಲೈ ಆ್ಯಂಡ್ ಫಾರ್ಗೆಟ್ ಇಟ್. ಐ ಆಮ್ ಉದಯ್ ಲಕ್ಷ್ಮಣ್ ಪೈ. ನಾನು ಪ್ರಾಪರ್ ಫ್ರಮ್ ಶೆಂಡೂರ್. ಇಟ್ ಈಸ್ ನಿಪ್ಪಾಣಿ ತಾಲೂಕಾ, ಕರ್ನಾಟಕ. ನಾನು 35 ಇಯರ್ಸ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ HLL ಲೈಫ್ ಕೇರ್ನಲ್ಲಿ ಕೆಲಸ ಮಾಡ್ತಿದ್ದೆ. ಐ ಟುಕ್ VRS. ಅದರ ನಂತರ ನಾನು ಏನು ಆಕ್ಟಿವಿಟಿ ಮಾಡುವುದು ಎಕ್ಸ್ಪ್ಲೋರ್ ಮಾಡ್ತಿದ್ದಾಗ ನನಗೆ ಪ್ಯಾಷನ್ ಅಗ್ರಿಕಲ್ಚರ್ನಲ್ಲಿ. ಆದರೆ ಬಿಕಾಸ್ ಆಫ್ ಮೈ ಫಿಸಿಕಲಿ ಹ್ಯಾಂಡಿಕ್ಯಾಪ್ ನಾನು ಆ್ಯಕ್ಚುಲ್ ವರ್ಕ್ ಎಕ್ಸಿಕ್ಯೂಟ್ ಮಾಡೋದಿಲ್ಲ. ಅದಕ್ಕಾಗಿ ಹಿಂದೆ ಮುಂದೆ ನೋಡ್ತಿದ್ದೆ. ದೆನ್ ನನಗೆ ಬೇಕಾದ ಪ್ರಾಪರ್ ಫಾರ್ಮ್ ನೋಡ್ತಿದ್ದೆ, ಮ್ಯಾಂಗೋ ಪ್ಲಾಂಟೇಶನ್. ಐ ಡಿಂಟ್ ವಾಂಟೆಡ್ ಟು ಗೋ ಫಾರ್ ಕನ್ವೆನ್ಷನಲ್ ಕ್ರಾಪ್ಸ್ ಆ್ಯಂಡ್ ಆಲ್. ಸೊ ಅದಕ್ಕೆ ಐ ಐಡೆಂಟಿಫೈಡ್ ಇಲ್ಲಿ ಲೊಕೇಶನ್ನಲ್ಲಿ. ಇಟ್ ಈಸ್ ಇನ್ ಹಿಲ್ಲಿ ಪ್ಲೇಸ್, ಹಿಲ್ ಟಾಪ್ನಲ್ಲಿದೆ. ಇಲ್ಲಿ ಸಮ್ ಸರ್ಟೇನ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಇಲ್ಲಿದ್ದು ಮ್ಯಾಂಗೋ ಕ್ರಾಪ್ಸ್ ಆರ್ ಗುಡ್, ಬಟ್ ವಾಟರ್ ಸ್ಕ್ಯಾರ್ಸಿಟಿ ಇಸ್ ದೇರ್. ಇದಕ್ಕೆ ರೋಡ್ ಮಾಡಿಕೊಂಡೆ, ಆಮೇಲೆ ಫೆನ್ಸಿಂಗ್ ಮಾಡಿಕೊಂಡೆ, ಆಮೇಲೆ ಪ್ಲಾಂಟೇಶನ್ ಮಾಡುವಾಗ ಅದರದ್ದು ಪ್ಲ್ಯಾನಿಂಗ್ ಮಾಡಿದೆ. ಪ್ಲ್ಯಾನಿಂಗ್ ಮಾಡಿ ನನಗೆ ಒಬ್ಸ್ಟಕಲ್ ಏನಾಯಿತು, ನೀರಿದ್ದದ್ದು ಓಪನ್ ವೆಲ್. ಐ ಹ್ಯಾವ್ ಗಾಟ್ 1 ಓಪನ್ ವೆಲ್ ಆ್ಯಂಡ್ 1 ಬೋರ್ವೆಲ್, ಬಟ್ ವಾಟರ್ ಸ್ಕ್ಯಾರ್ಸಿಟಿ ಇಸ್ ದೇರ್ ಈ ಥ್ರೂ ಔಟ್ ರೀಜನ್. ಡ್ರಿಪ್ ಓನ್ಲಿ ಇಸ್ ದ ಸೊಲ್ಯೂಷನ್ ಅಂತ ನನಗೆ ಅರ್ಥ ಆಯಿತು. ಆದರೆ ಡ್ರಿಪ್ ತೊಗೊಂಡ್ಮೇಲೆ ಮುಂದೆ ಹೇಗೆ ಎಕ್ಸ್ಪ್ಲೋರ್ ಮಾಡೋದು, ಬೇರೆ ಅದನ್ನು ಆಪ್ರೇಷನ್ ಮಾಡೋದು, ಇಂಟಿಗ್ರೇಷನ್ ಮಾಡೋದು ವಿತ್ ಆಟೋಮೇಷನ್. ಸೊ ಡ್ರಿಪ್ ಆ್ಯಂಡ್ ಆಟೋಮೇಷನ್ ನನಗೆ ಇಂಟಿಗ್ರೇಟ್ ಮಾಡಬೇಕಂತ ಮನಸ್ಸಿನಲ್ಲಿತ್ತು. ನಾನು ಅದನ್ನು ನೆಟ್ನಲ್ಲಿ ಭಾಳಷ್ಟು ಎಕ್ಸ್ಪ್ಲೋರ್ ಮಾಡಿದೆ. ಯಾರ್ಯಾರು ಸಪ್ಲೈಯರ್ಸು ಏನೇನು ಮಾಡ್ತಿದ್ದಾರೆ ಅದನ್ನೆಲ್ಲ ಮಾಡಿದ ಮೇಲೆ ನನಗೆ ಐ ಗೇವ್ ಇಂಪಾರ್ಟೆನ್ಸ್ ಫಾರ್ ಆಫ್ಟರ್ ಸರ್ವಿಸ್ ಆಲ್ಸೋ. ನನಗೆ ಒಮ್ಮೆ ದೆರ್ ಆರ್ ಮೆನಿ ಸಪ್ಲೈಯರ್ಸ್ ಹೂ ವಿಲ್ ಸಪ್ಲೈ ಆ್ಯಂಡ್ ಫಾರ್ಗೆಟ್ ಇಟ್. ನನಗೆ ಅಂಥದ್ದು ಬೇಕಾಗಿದ್ದಿಲ್ಲ. ನನಗೆ ಆಫ್ಟರ್ ಸರ್ವಿಸ್ ವಾಸ್ ಮೋಸ್ಟ್ ಇಂಪಾರ್ಟೆಂಟ್. ಅದಕ್ಕಾಗಿ ನಾನು ಎಕ್ಸ್ಪ್ಲೋರ್ ಮಾಡಿದೆ. ಪುಣೆದ್ದು ಪಾರ್ಟಿ ಇದೆ, ಅವ್ರದ್ದು ಬ್ರ್ಯಾಂಚ್ ಇದೆ ಕೊಲ್ಲಾಪುರ್ನಲ್ಲಿ. ಸೊ ಐ ಕೇಮ್ ಇನ್ ಟು ಕಾಂಟ್ಯಾಕ್ಟ್ ವಿತ್ ಮಿಸ್ಟರ್ ರಾಹುಲ್. ಸೊ ಅವ್ರ ಹತ್ರ ಮಾತಾಡಿ ಡೀಟೇಲ್ ಡಿಸ್ಕಷನ್ ಅವ್ರಿಗೆ ಕರೆಸ್ಕೊಂಡೆ ನಾನು ಪ್ಲಾಂಟ್ನಲ್ಲಿ. ಅವರು ಟೋಟಲ್ ಇದೆಲ್ಲ ನೋಡಿ ಅವರು ಪ್ಲ್ಯಾನ್ ಕೊಟ್ಟರು. ಆಮೇಲೆ ನಾನು ಡ್ರಿಪ್ನವ್ರ ಜೊತೆಗೆ ಇಂಟಿಗ್ರೇಟ್ ಮಾಡಿದೆ. ಯಾಕಂದರೆ ಡ್ರಿಪ್ನಲ್ಲೂ ಅಡಿಷ್ನಲ್ ಇನ್ವೆಸ್ಟ್ಮೆಂಟ್ ಮಾಡೋದು, ಸರ್ಟೈನ್ ಸಾಲ್ನಾಯ್ಡ್ ವಾಲ್ಸ್ ಆ್ಯಂಡ್ ಆಲ್. ಡ್ರಿಪ್ ಮೊದಲು ಹಾಕ್ಕೊಂಡ್ರೆ ಆಮೇಲೆ ಅದನ್ನು ಆ ವಾಲ್ಸು ವೇಸ್ಟ್ ಆಗ್ತಿದ್ದು. ಸೊ ಇಬ್ಬರನ್ನು ಇಂಟಿಗ್ರೇಟ್ ಮಾಡಿದೆ. ದೆನ್ ಐ ಹ್ಯಾವ್ ಗಾನ್ ಫಾರ್ ದಿಸ್. ನನಗೆ ಒಂದು ಆ್ಯಸ್ ಐ ಟೋಲ್ಡ್, ಕಾಸ್ಟ್ ವೈಸ್ ಆಲ್ಸೋ ದೇ ಗಿವ್ ವೆರಿ ಗುಡ್ ಡಿಸ್ಕೌಂಟ್, 15-20% ಆರ್ಡ್. ನನಗೆ ನಂದು 4 acre 28 ಗುಂಟ ಇದೆ. ಇದರಲ್ಲಿ 4 ಸೆಗ್ಮೆಂಟ್ ಪ್ಲ್ಯಾನ್ ಮಾಡಿದ್ದೇವೆ. ಆ 4 ಸೆಗ್ಮೆಂಟಿಗೆ ಹೀಗಿದೆ. ಐ ವಿಲ್ ಜಸ್ಟ್ ಎಕ್ಸ್ಪ್ಲೇನ್. ಐ ಹ್ಯಾವ್ ಗಾಟ್ ಓಪನ್ ವೆಲ್. ಓಪನ್ ವೆಲ್ನಲ್ಲಿ ನೀರಿಗೆ PM ಕುಸುಮ್ ಯೋಜನೆ ಪ್ರಕಾರ ನಾನು ಸೋಲಾರ್ ಇದು ಹಾಕ್ಕೊಂಡಿದ್ದೇನೆ. ಯಾಕಂತ ಇದನ್ನು ಹಾಕ್ಕೊಳ್ಳೋ ರೀಸನ್ ಇಸ್ ಲೈಕ್ ದಿಸ್. ಇಟ್ ಈಸ್ ಲಿಟ್ಲ್ ಫಾರ್ ಅವೇ ಫ್ರಮ್ ವಿಲೇಜ್. ಇಲ್ಲಿ ಎಲೆಕ್ಟ್ರಿಸಿಟಿ ಕನೆಕ್ಟಿವಿಟಿ ಇಲ್ಲ. ಕನೆಕ್ಟಿವಿಟಿ ಮಾಡ್ಕೊಳ್ಳಿಕ್ಕೆ ಅಗೇನ್ 4-5 lakh 6 lakh ನನಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗ್ತಿತ್ತು. ನಾನು ಅದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಇದು ನ್ಯಾಚುರಲ್ ಸೋರ್ಸ್. ಬ್ಯಾಕ್ಗ್ರೌಂಡ್ನಲ್ಲಿ ನೋಡಿ ಸೋಲಾರ್ ವಿಂಡ್ ಫಾರ್ಮ್ಸ್ ಆರ್ ದೇರ್. ಐ ಆಲ್ಸೋ ವಾಂಟೆಡ್ ಟು ಗೋ ಫಾರ್ ಗ್ರೀನ್ ಪವರ್ ಆಸ್ ವೆಲ್ ಆಸ್ ಇದು ಆರ್ಗ್ಯಾನಿಕ್ ಫಾರ್ಮಿಂಗ್. ದಿಸ್ ಮೈ ಅಂಬಿಷನ್. ಸೊ ಇವ್ರದ್ದು ನೋಡಿದೆ. ಸೊ ನಾನು ಫೈನಾನ್ಷಿಯಲ್ ಇವ್ಯಾಲ್ಯೂಯೇಷನ್ ಮಾಡಿದಾಗ ನನಗೆ ಅನಿಸ್ತು, ವಿದಿನ್ 1 lakh ಬಜೆಟ್ ಐ ಕ್ಯಾನ್ ಗೋ ಫಾರ್ ಆಟೋಮೇಷನ್, ಅನದರ್ 1 lakh ಫಾರ್ ಡ್ರಿಪ್. ಸೊ ದಿಸ್ ಮೋಸ್ಟ್ ಸುಟೇಬಲ್ ನನಗನ್ನಿಸ್ತು. ಇಟ್ ಈಸ್ ಎ ರಿಮೋಟ್ ಆಪ್ರೇಷನ್ ಫ್ರಮ್ ಎನಿ ಲೊಕೇಶನ್ ಇನ್ ದ ಇಂಡಿಯಾ ಐ ಕ್ಯಾನ್ ಆಪ್ರೇಟ್. ಸೊ ಐ ಕ್ಯಾನ್ ಆಪ್ರೇಟ್ ಇನ್ ಮೈ ಥಂಬ್ನೇಲ್. ಐ ಕ್ಯಾನ್ ಪ್ರೋಗ್ರಾಮ್ ಇಟ್. ಸೊ ವೀಕ್ಲಿ ಪ್ರೋಗ್ರಾಮ್ ಮಾಡ್ಕೊಳ್ಬೋದು, ಡೈಲಿ ಪ್ರೋಗ್ರಾಮ್ ಮಾಡ್ಕೊಳ್ಬೋದು, ಶೆಡ್ಯೂಲಿಂಗ್ ಮಾಡ್ಕೊಳ್ಬೋದು. ದೇ ಹ್ಯಾವ್ ಗಾಟ್ ಗುಡ್ ಕ್ವಾಲಿಟಿ ಮಟೀರಿಯಲ್ ಸಪ್ಲೈ ಪ್ಲಸ್ ಸರ್ವಿಸಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಆ್ಯಂಡ್ ದೇ ಆರ್ ಇಮಿಡಿಯೇಟ್ಲಿ